ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕುಸುಮಾಸ್ ವ್ಲಾಗ್. ಇವತ್ತಿನ ಬೆಳಗ್ಗೆನೆ ಚಿಯಾಸೀಡ್ಸ್ ಆ್ಯಂಡ್ ಲೆಮನ್ ವಾಟರ್ನ ಕುಡಿದೆ. ಇವತ್ತು ಹೊಸ ತೊಡಕಲ್ವಾ, ಸೊ ಅದಕ್ಕೆ ಬೆಳಗ್ಗೆನೆ ಇವತ್ತು ನಾನು ಚಿಕನ್ ಫ್ರೈನ ರೆಡಿ ಮಾಡಿದ್ದೆ. ಚಿಕನ್ ಫ್ರೈ ಮತ್ತು ರೈಸ್ ಕುಕುಂಬರ್ನ ತಿಂದೆ. ಅದಾದಮೇಲೆ ಆ್ಯಕ್ಚುಲಿ ಇವತ್ತು ಹಂಗೆ ಗ್ರೀನ್ ಟೀನ ಕುಡಿದೆ. ಮನೆಯಲ್ಲಿದ್ದರೆ ಆಬ್ವಿಯಸ್ಲಿ ಕುಡಿತೀನಿ. ಅದಾದಮೇಲೆ ಅಮ್ಮ ಬಂದುಬಿಟ್ಟು ರೆಡಿ ಮಾಡ್ಕೋತಾಯಿದ್ರು. ಈ ಹೊಸ ತೊಡಕು ಅಂದರೆ ಚಿಕನ್ನು ಮಟನ್ನು ಎಲ್ಲ ತಂದು ಮಾಡೋದಲ್ವ, ಸೊ ಅದಕ್ಕೋಸ್ಕರ ಎಲ್ಲ ಐಟಮ್ಗೂ ರೆಡಿ ಮಾಡ್ಕೋತಾಯಿದ್ರು. ಇವತ್ತು ನಾನಂತೂ ಯಾವುದೂ ಮಾಡಲಿಲ್ಲ. ಬೆಳಗ್ಗೆ ಒಂದು ಚಿಕನ್ ಫ್ರೈ ಮಾಡಿದ್ದಷ್ಟೇ. ಆಮೇಲೆಲ್ಲ ಅಮ್ಮನೇ ರೆಡಿ ಮಾಡ್ತಾಯಿದ್ರು. ಸೊ ಮೊದಲಿಗೆ ಚಿಕನ್ ಸಾಂಬಾರ್ಗೋಸ್ಕರ ರುಬ್ಬಿ ರೆಡಿ ಮಾಡ್ತಿದ್ರಲ್ವ, ಸೊ ಮೊದಲಿಗೆ ಚಿಕನ್ ಸಾರೇ ಮಾಡ್ತಾಯಿದ್ದಾರೆ. ಸೊ ನಾನ್ ವೆಜ್ ಅಂದರೆ ಆಲ್ಮೋಸ್ಟ್ ಈಗ ತುಂಬ ಜನ ಇಷ್ಟಪಡ್ತಾರೆ ಅಲ್ವಾ. ಸೊ ನನಗಂತೂ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಎಕ್ಸ್ಪೆಷಲಿ ನನಗೆ ಮಟನ್ ಅಷ್ಟು ಇಷ್ಟ ಆಗೋಲ್ಲ. ನಾನು ಮಟನ್ ಅಷ್ಟು ತಿನ್ನಲ್ಲ, ನಂಗೆ ಚಿಕನ್ ಅಂದರೆ ತುಂಬಾ ಇಷ್ಟ. ಸೊ ಮೊದಲಿಗೆ ಚಿಕನ್ ಸಾಂಬಾರನ್ನ ರೆಡಿ ಮಾಡ್ತಾಯಿದ್ರು. ಕುದೀತಾ ಇತ್ತು, ಸ್ಮೆಲ್ಲು ಬರ್ತಾಯಿತ್ತು ಚಿಕನ್ ಸಾಂಬಾರ್ದು. ಅದಾದಮೇಲೆ ಚಿಲ್ಲಿ ಚಿಕನ್ಗೋಸ್ಕರ ರೆಡಿ ಮಾಡ್ಕೋತಾಯಿದ್ರು. ಅಷ್ಟರಲ್ಲಿ ಅಪ್ಪ ಹೋಗ್ಬಿಟ್ಟು ಮಟನ್ ತೊಗೊಬರ್ಬೇಕು ಅಂತ ಹೋಗಿದ್ರು. ಸೊ ತೊಗೊಂಡು ಬಂದು ಆಮೇಲೆ ಅದನ್ನು ಪ್ರಿಪೇರ್ ಮಾಡಿದ್ದು. ಮೊದಲಿಗೆ ಚಿಕನ್ ಡಿಶಸ್ ಎಲ್ಲ ಅಮ್ಮ ಕಂಪ್ಲೀಟ್ ಮಾಡ್ತಿದ್ರು. ಸೊ ಚಿಲ್ಲಿ ಚಿಕನ್ನ ಬೇಯಿಸ್ತಾ ಇದ್ದಾರೆ ನೋಡ್ಬೋದು. ಮಟನ್ ಆ್ಯಕ್ಚುಲಿ ಮಾಡಬೇಕಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ, ಬಟ್ ಚಿಕನ್ ಆದರೆ ಬೇಗನೆ ಬೆಂದುಬಿಡುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಚಿಲ್ಲಿ ಚಿಕನ್ ರೆಡಿಯಾಗಿದೆ. ಈಗ ಬಂದು ಹೊರಗಡೆಯಿಂದ ಅಪ್ಪ ಮಟನ್ ತೊಗೊಂಡು ಬಂದರು. ಸೊ ಅದಕ್ಕೆ ಅದನ್ನು ನೀಟಾಗಿ ಒಂದರಲ್ಲಿ ತೆಗೆದಿಟ್ಕೋತಾ ಇದ್ದಾರೆ. ಆ್ಯಕ್ಚುಲಿ ಕೊಬ್ಬಿದೆ ನೋಡಿ, ನಾನಂತೂ ಅದೆಲ್ಲ ತಿನ್ನಲ್ಲ, ನನಗೆ ಇಷ್ಟ ಆಗೋಲ್ಲ. ಸೊ ಅದಾದಮೇಲೆ ಮಟನ್ ಬಿರಿಯಾನಿನ ಇವತ್ತು ರೆಡಿ ಮಾಡ್ತಾಯಿದ್ದಾರೆ. ಸೊ ಮಟನ್ ತಿಂದಿಲ್ಲ ಅಂದರೂ ಇವತ್ತು ಮಟನ್ ಬಿರಿಯಾನಿನ ತುಂಬ ಇಷ್ಟಪಟ್ಕೊಂಡು ತಿಂದೆ. ಯಾಕಂದರೆ ಮಟನ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿತ್ತು ಆ್ಯಂಡ್ ಚೆನ್ನಾಗೂ ಇತ್ತು. ಖಂಡಿತವಾಗ್ಲೂ ನಿಮ್ಗೆ ಯಾರಿಗಾದ್ರೂ ರೆಸಿಪಿ ಬೇಕಿದ್ದರೆ ಹೇಳಿ, ನೆಕ್ಸ್ಟ್ ಟೈಮ್ ನಾನು ಖಂಡಿತವಾಗ್ಲೂ ಒಂದು ರೆಸಿಪಿ ವೀಡಿಯೋನ ಮಾಡಿ ಹಾಕಿಸ್ತೀನಿ. ಅದಾದಮೇಲೆ ಬಂದುಬಿಟ್ಟು ಮಟನ್ದು ಲಿವರ್ ಪೆಪ್ಪರ್ ಫ್ರೈನ ಮಾಡ್ತಾಯಿದ್ರು. ಸೊ ಲಿವರು ಮತ್ತು ಪೀಸೆಲ್ಲ ಹಾಕಿ ಪೆಪ್ಪರ್ ಫ್ರೈನ ರೆಡಿ ಮಾಡ್ತಾಯಿದ್ರು. ಸೊ ಅದು ಕೂಡ ತುಂಬಾ ಟೇಸ್ಟಿಯಾಗಿ ಮಾಡ್ತಾಯಿದ್ರು. ಸೊ ನೋಡಿದ್ರಲ್ಲ, ಈಗ ಮಟನ್ ಬಿರಿಯಾನಿ ಕೂಡ ರೆಡಿ ಆಯಿತು. ಏನೇನೆಲ್ಲ ಡಿಶಸ್ ಪ್ರಿಪೇರ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಮಟನ್ ಬಿರಿಯಾನಿ ಮಾಡಿದರು, ಮತ್ತು ಎಗ್ ಆ್ಯಂಡ್ ಕಬಾಬ್, ಚಿಲ್ಲಿ ಚಿಕನ್ ಕುರ್ಮಾ ಆ್ಯಂಡ್ ಮಟನ್ ಪೆಪ್ಪರ್ ಫ್ರೈ ಇಷ್ಟು ಕೂಡ ರೆಡಿ ಮಾಡಿದರು. ಸೊ ಅದಾದಮೇಲೆ ಸ್ವಲ್ಪ ಸ್ವೀಟ್ ಪಾನ್ ಜೊತೆಗೆ ಬಿಂದು ಜೀರಾನ ಹೊರಗಡೆಯಿಂದ ತರಿಸಿದ್ರು. ಇವತ್ತು ನಾನು ಹೊಸ ಕ್ರೀಮ್ನ ಟ್ರೈ ಮಾಡಿದೆ, ಅದು ಖಂಡಿತವಾಗ್ಲೂ ಲಾಗ್ ಮಾಡಿ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಕೀಪ್ ವಾಚಿಂಗ್ ಕುಸುಮಾಸ್ ವ್ಲಾಗ್.